ನನ್ನ ಮುಖಕ್ಕೆ ಒಂದು ಅಸಿಸ್ಟೆಂಟ್ ಕೂಡನಾ ಅಂತ ಗೌರಿ ಕಡೆ ನೋಡ್ತಾಳೆ ಸಾತ್ವಿಕ. ಅಮರೇಂದ್ರ ವರ್ಮ ಹೊರಗಡೆ ಬರ್ತಿದ್ರೆ ತಾತ ಬಂದು, ಯಾಕೆ ಹುಡುಗಿನ ಇಷ್ಟೊಂದು ಇಕ್ಕಟ್ಟಿಗೆ ಸಿಲುಕಿಸ್ತಿದ್ಯಾ, ಅವಳಿಗೆ ಇಷ್ಟ ಬಂದದಂತ ತಿಂದರೆ ಏನಾಗುತ್ತೆ ಅಂತಾನೆ. ತನ್ನ ಕೈ ಗಡಿಯಾರವನ್ನು ಸರಿಪಡಿಸ್ಕೊಳ್ತಾ, ನಾನು ಹೊರಡ್ತಾ ಇದ್ದೀನಿ ಅಂತಾನೆ ಅಮರೇಂದ್ರ ವರ್ಮ. ನಿಜಕ್ಕೂ ಮಂತ್ರಿಗಳ ಬಳಿ ನಿನ್ನ ಮನುಷ್ಯರು ಯಾಕಿದ್ದಾರೆ, ನೀನು ಯಾವಾಗ ಅವರನ್ನು ಅಲ್ಲಿ ಕಳಿಸ್ದೆ ಅಂತ ಕೇಳ್ತಾನೆ ದಾದಾ. ನಿಜಕ್ಕೂ ಅವರೆಲ್ಲ ಮಂತ್ರಿಗಳ ಮನುಷ್ಯರೇ, ಆದರೆ ನಾನು ಅವರನ್ನು ಹಣ ಕೊಟ್ಟು ಕೊಂಡ್ಕೊಂಡಿದ್ದೀನಿ ಅಂತ ಅಷ್ಟೇ ಗಂಭೀರವಾಗಿ ಮುಂದೆ ಹೋಗ್ತಾ ಇದ್ದಾನೆ. ಆದರೆ ಆ ಹುಡುಗಿಯನ್ನು ಹಾಗೆ ಇಕ್ಕಟ್ಟಿಗೆ ಸಿಲ್ಸೋದು ಸರಿಯಲ್ವೇನೋ ಯೋಚಿಸು. ಸಡನ್ನಾಗಿ ಕರ್ಕೊಂಡು ಬಂದು ಪಂಜರದಲ್ಲಿ ಸಿಲುಕಿಸ್ತಿದ್ಯಾ, ಸ್ವಲ್ಪ ಅರ್ಥ ಆಗುವಾಗ ಹೇಳ್ಬಹುದಲ್ವಾ ಅಂತಾನೆ ದಾದಾ. ಏನು ಮಾತಾಡದೆ ಹೊರಗಡೆ ಬಂದು ಕಾರ್ ಹತ್ತಿ ಕೂತ ತಕ್ಷಣವೇ ಸೆಕ್ಯೂರಿಟಿ ವಾಹನವನ್ನು ಮುಂದೆ ಓಡಿಸ್ತಾ, ಅದರ ಹಿಂದೆ ಅಮರೇಂದ್ರ ವರ್ಮನ್ ಕಾರು, ಆಮೇಲೆ ಮತ್ತೆ ಸೆಕ್ಯೂರಿಟಿ ವಾಹನ, ಹೀಗೆ ಪೂರ್ತಿ ಸೆಕ್ಯೂರಿಟಿಯೊಂದಿಗೆ ಅವನು ಹೊರಗಡೆ ಹೊರಟ. ಇವನು ಮಾಡೋ ಕೆಲಸ ಏನೋ ನನಗಂತೂ ಅರ್ಥನೇ ಆಗ್ತಿಲ್ಲ. ಇತ್ತ ಒಂದು 100 ಜನ ಅತ್ತ ಒಂದು 100 ಜನ ಮನುಷ್ಯರನ್ನ ಇಟ್ಕೊಂಡು ದೊಡ್ಡ ಹೀರೋ ಥರ ಪೋಸ್ ಕೊಡ್ತಿದ್ದಾನೆ ಅಂತಾಳೆ ಸಾತ್ವಿಕ. ಅಕ್ಕ, ಅವನು ಹೀರೋ ಅಲ್ಲ, ವಿಲನ್ ಅಂತಾಳೆ. ವಿಲನ್ನಾ? ಹೌದು, ಮತ್ತೇನು ನೋಡು, ನಿನಗೆ ಅನ್ನ ತಿಂದರೆ ಕೂಡ ಎಷ್ಟು ರೆಸ್ಟ್ರಿಕ್ಷನ್ ಹಾಕಿದ್ದಾನಲ್ಲ. ಅಮ್ಮ, ನನಗೆ ತೊಂದರೆ ಇಲ್ಲ, ಇನ್ನು 4-5 ದಿನಗಳಲ್ಲಿ ದೊಡ್ಡಪ್ಪನ ಕಾರ್ಯಕ್ರಮ ಏನೋ ಇದೆಯಂತಲ್ವಾ, ಅದು ಮುಗೀತಿದ್ದಂತೆ ಹ್ಯಾಪಿಯಾಗಿ ಆಸ್ಟ್ರೇಲಿಯಾಕ್ಕೆ ಹೊರಟು ಹೋಗ್ತೀನಿ ಅಂತ ತುಂಬ ಸಂತೋಷದಿಂದ ಹೇಳಿದ್ಲು. ನೀವೇನು, ನಾನು ಕೂಡ ಆಸ್ಟ್ರೇಲಿಯಾಕ್ಕೆ ಬರ್ತಿದ್ದೀನಲ್ಲ ಅಂತಾಳೆ ಸಾತ್ವಿಕ. ಅಮ್ಮ ಸಾತ್ವಿಕ, ನೀನು ಆಸ್ಟ್ರೇಲಿಯಾಕ್ಕೆ ಬರಬೇಕಂದ್ರೆ ಮೊದಲು ನಿನ್ನ ಗಂಡನ ಪರ್ಮಿಷನ್ ಪಡ್ಕೊ. ಅವನು ಹೋಗು ಅಂದರೆ ಮಾತ್ರ ನೀನು ಬರಬೇಕು. ಹಾಗಂದರೆ ನಿನಗೆ ಮದುವೆ ಆಗಿರಲಿಲ್ಲ, ನಿಮ್ಮ ತಂದೆ ಕೂಡ ಒಪ್ಕಳಿಸಿದ್ರು. ಆದರೆ ಈಗ ಹಾಗಲ್ವಲ್ಲ, ನಿನ್ನ ಗಂಡನ ಪರ್ಮಿಷನ್ ಇಲ್ಲದೆ ನಾನು ನಿನ್ನ ಕರ್ಕೊಂಡು ಹೋಗೋದಿಲ್ಲ ಅಂತಾನೆ ಸಾತ್ವಿಕಾಳ ಚಿಕ್ಕಪ್ಪ. ಅದೇನು ಚಿಕ್ಕಪ್ಪ ಹಾಗೆ ಹೇಳ್ತೀಯಾ, ನಾನು ಬರದೆ ನೀವೆಲ್ಲರೂ ಹೊರಟು ಹೋಗ್ತೀರಾ, ನನ್ನನ್ನು ಕರ್ಕೊಂಡು ಹೋಗಲ್ವಾ, ನನ್ನನ್ನು ಇಲ್ಲೇ ಬಿಟ್ಟು ಹೋಗ್ತೀರಾ ಅಂತ ಕೇಳ್ತಾಳೆ. ತಪ್ಪಲ್ವಲ್ಲಮ್ಮ, ನಾವು ಹೊರಡ್ತಿದ್ವಿ, ನೀನು ಕೂಡ ನಿನ್ನ ಗಂಡನನ್ನು ಕೇಳು, ಅವನ ಪರ್ಮಿಷನ್ ಕೊಟ್ಟರೆ ಖಂಡಿತವಾಗಿ ನೀನು ಕರ್ಕೊಂಡು ಹೋಗ್ತೀನಿ ಅಂತಾಳೆ ಅವಳ ಚಿಕ್ಕಮ್ಮ ಕೂಡ. ಆ ಸತ್ತವನು ಸಾಲದಕ್ಕೆ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡಲ್ಲ, ಈಗ ಹೇಗೆ ಅಂತ ಯೋಚಿಸ್ತಾಳೆ ಸಾತ್ವಿಕ. ಹೌದು ಚಿಕ್ಕಪ್ಪ, ಮೊನ್ನೆ ಸಾತ್ವಿಕ ಕೂಡ ಆಸ್ಟ್ರೇಲಿಯಾಗೆ ಬರ್ತಾಳೆ, ಅವಳನ್ನ ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಅಂತ ಅವನು ಹೇಳಿದ್ನಲ್ಲ ಅಂತ ನೆನಪಿಗೆ ಬಂದ ಹಾಗೆ ಗಬಗಬನೇ ಹೇಳಿದ್ನಲ್ಲ ಕರೆಕ್ಟೇ, ಆದರೆ ಅಂದಿನ ಪರಿಸ್ಥಿತಿ ಬೇರೆ. ಆಮೇಲೆ ಇಲ್ಲಿಗೆ ಮನುಷ್ಯರು ಬರೋದು, ನಿನ್ನ ಕಿಡ್ನಾಪ್ ಮಾಡಲು ಪ್ರಯತ್ನಿಸೋದು ಇದೆಲ್ಲ ನಡೀತಲ್ವ, ಹಾಗಾಗಿ ಈಗ ಮತ್ತೆ ಪರ್ಮಿಷನ್ ಕೊಡ್ತಾನೋ ಇಲ್ವೋ ಎಂಬುದನ್ನು ತಿಳ್ಕೊಳ್ಬೇಕು ಅಂತಾರೆ. ನನಗೇನು ಹೆದರಿಕೆ ಇಲ್ಲ, ರಾತ್ರಿಗೆ ಮನೆಗೆ ಬಂದ ತಕ್ಷಣ ಖಂಡಿತವಾಗಿ ಕೇಳ್ತೀನಿ, ನಿಮ್ಮ ಜೊತೆ ಬಂದುಬಿಡ್ತೀನಿ ಅಂತ ದೊಡ್ಡದಾಗಿ ಹೇಳಿದ್ಲು ಸಾತ್ವಿಕ. ಸರಿ, ಕೇಳಿ ನೋಡು, ಆಮೇಲೆ ನಿರ್ಧಾರ ತಗೊಳ್ಳೋಣ ಅಂತಾರೆ ಅವಳ ಚಿಕ್ಕಪ್ಪ. ನನಗೇನು ಹೆದರಿಕೆ ಇಲ್ಲ, ಕೇಳ್ತೀನಿ, ಅದು ಇದು ಅಂತಿದ್ದಾಳೆ ಹೊರತು ಎಲ್ಲೋ ಒಂದು ಮೂಲೆಯಲ್ಲಿ ಸಾತ್ವಿಕಾಳಿಗೆ ಒಳಗೊಳಗೆ ಹೆದರಿಕೆ ಆಗ್ತಿದೆ. ಅವನು ಸತ್ರು ನಾನು ಹೊರಗಡೆ ಕಳಿಸಲ್ಲ, ನಾನು ಹೋಗೋದಕ್ಕೆ ಪರ್ಮಿಷನ್ ಕೊಡಲ್ಲ ಅಂತ. ಆದರೆ ಈಗ ಹೇಗಿಲ್ಲಿಂದ ಪಾರಾಗಬೇಕು ಅಂತ ಯೋಚಿಸ್ತಿದ್ದಾಳೆ. ಅಮರೇಂದ್ರ ವರ್ಮನ ಮನದ ಆಲೋಚನೆ ಮತ್ತು ಸಾತ್ವಿಕಾಳ ಹಠ. ಅಷ್ಟರಲ್ಲೇ ದಾದಾ ಅಮರೇಂದ್ರ ವರ್ಮನಿಗೆ ಫೋನ್ ಮಾಡ್ತಾನೆ. ಏನು ದಾದಾ, ಈಗ ತಾನೇ ಬಂದೆ, ಫೋನ್ ಮಾಡಿದೆಯಲ್ಲ, ಅಲ್ಲೇನಾದರೂ ಸಮಸ್ಯೆನಾ ಅಂತ ಕೇಳ್ತಾನೆ ಅಮರೇಂದ್ರ ವರ್ಮ. ಸಮಸ್ಯೆ ಏನಿಲ್ಲ ಕಣೋ, ಆದರೆ ಒಂದು ಸಲ ಯೋಚಿಸು, ಆ ಹುಡುಗಿಯನ್ನು ಹಾಗೆ ಇಕ್ಕಟ್ಟಿಗೆ ಸಿಲುಕಿಸೋದು ಸರಿಯಲ್ವೇನೋ ಅಂತಾರೆ ದಾದಾ. ತಪ್ಪಲ್ವಲ್ಲ ದಾದಾ ಅಂತ ಗಂಭೀರವಾಗಿ ಹೇಳ್ತಾನೆ. ಯಾಕೇನೋ ಹಾಗೆ ತೀರಿಸ್ಕೊಳ್ಳೋ ಹಾಗೆ ಮಾಡ್ತಿದ್ಯಾ, ಮನೆಗೆ ಬಂದ ಮೇಲೆ ಮಾತಾಡೋಣ ಅಂತ ಫೋನ್ ಇಟ್ಬಿಡ್ತಾನೆ ಅಮರೇಂದ್ರ ವರ್ಮ. ಏನು ಹೇಳಿದ್ರೂ ಕೇಳಿಸ್ಕೊಳ್ತಿಲ್ಲ ಅಂತ ಅಂದ್ಕೊಳ್ತಾರೆ ದಾದಾ. ಹಿಂದಿನ ದಿನ ದಾದಾ ಜೊತೆ ಮಾತಾಡಿ ರೂಮಿನ ಕಡೆ ಹೋಗ್ತಿದ್ದಾಗ, ನೀನು ನಿನ್ನ ಹೆಂಡತಿ ರೂಮಿಗೆ ಹೋಗು, ಅವಳು ನಿನಗೆ ಕಾಯ್ತಿರ್ತಾಳೆ ಅಂತ ದಾದಾ ಹೇಳಿದ ಮಾತುಗಳು ನೆನಪಿಗೆ ಬರುತ್ತವೆ. ನಿಜಕ್ಕೂ ಈ ಹುಚ್ಚಿ ಏನು ಮಾಡ್ತಿದ್ದಾಳೆ ಅಂತ ಡೋರ್ ತೆರೆಯೋಷ್ಟರಲ್ಲಿ ಡ್ಯಾಡಿ ಡ್ಯಾಡಿ ಅಂತ ನಿದ್ರೆಯಲ್ಲಿ ಅಂಬಲಿಸ್ತಾ ಅಳ್ತಿರ್ತಾಳೆ ಸಾತ್ವಿಕ. ಯಾತಕ್ಕೋ ಗೊತ್ತಿಲ್ಲ, ದಾದನ ಮಾತುಗಳು ಪ್ರಭಾವ ಬೀರುದ್ವೋ ಏನೋ. ಯಾಕೆ ಅಳ್ತಿದ್ಯಾ ಅಂತ ಅವಳ ತಲೆ ಮೇಲೆ ಕೈ ಇಟ್ಟು ಸ್ವಲ್ಪ ನಿಧಾನವಾಗಿ ಕೇಳ್ತಾನೆ. ನಿಮ್ಮ ತಂದೆಯನ್ನು ಕೊಂದವನನ್ನು ಕೂಡ ಮುಗಿಸ್ಬಿಟ್ಟೆ, ಇನ್ನು ನಿನಗೆ ಭಯ ಇಲ್ಲ, ಪ್ರಶಾಂತವಾಗಿರಬಹುದು ಅಂತ ಮನಸ್ಸಲ್ಲಿ ಅಂದ್ಕೊಂಡ. ನನಗೆ ನಮ್ಮ ತಂದೆ ಬೇಕು ಅಂತ ಹಂಬಲಿಸ್ತಿದ್ದಾಳೆ ಅಲ್ವಾ.
ಅದು ಹೇಗೆ ಸಾಧ್ಯ ಅನ್ನುತ್ತಾ ಹತ್ರ ಬಂದು ಕೇಳ್ತಾನೆ. ನೀನು ಏನಾದರೂ ಮಾಡ್ತೀಯಲ್ಲ, ನಮ್ಮ ತಂದೆನ ಕರ್ಕೊಂಡು ಬರಲಾರಿಯಾ ಅನ್ನುತ್ತಾ ಬಂದು ಅವನನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡ್ಳು ಸಾತ್ವಿಕ. ಹೇಗೆ ರಿಯಾಕ್ಟ್ ಆಗಬೇಕು ಅಂತ ಕೂಡ ಅರ್ಥ ಆಗಲಿಲ್ಲ ಅಮರೇಂದ್ರ ವರ್ಮನಿಗೆ. ಪ್ಲೀಸ್ ನಮ್ಮ ಡ್ಯಾಡಿನ ಕರ್ಕೊಂಡು ಬರಲ್ವಾ ಅಂತ ಸಾತ್ವಿಕ ಒಂದೇ ಬಾರಿಗೆ ಹಗ್ ಮಾಡ್ಕೊಳ್ಳೋಷ್ಟರಲ್ಲಿ ಅವನಿಗೆ ಏನೂ ಅರ್ಥ ಆಗ್ತಾ ಇಲ್ಲ. ನಿಧಾನವಾಗ್ತಾಳೆ ಸವರಿ ಹೋಗಿ ಮಲ್ಕೋ ಅಂತ ಅಂತಾನೆ. ನಮ್ಮ ಡ್ಯಾಡಿಯನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಅನ್ನುತ್ತಾ ಹಂಬಲಿಸ್ತಾ ಗಟ್ಟಿಯಾಗಿ ಹಗ್ ಮಾಡಿಕೊಂಡ್ಳು. ಸರಿ ಸರಿ ಮಲ್ಕೋ ಅಂತ ಅವಳನ್ನು ಮಲಗಿಸ್ತಾನೆ. ಹೆದರಿಕೆ ಆಗ್ತಿದೆ ಡ್ಯಾಡಿ, ನೀವಿಲ್ದಿದ್ರೆ ಒಂಟಿಯಾಗಿ ನನಗೆ ಹೆದರಿಕೆ ಆಗ್ತಿದೆ ಅನ್ನುತ್ತಾ ಫೋಟೋವನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ನಡುಗ್ತಾ ಇದ್ದಾಳೆ ಸಾತ್ವಿಕ. ಅಷ್ಟೇ ತಕ್ಷಣವೇ ಅವನು ಕೂಡ ಡೋರ್ ಕ್ಲೋಸ್ ಮಾಡಿ ಬಂದು ಸಾತ್ವಿಕಾಳ ಪಕ್ಕದಲ್ಲೇ ಮಲಗಿ ಹೆದರಬೇಡ ನಾನಿದ್ದೀನಿ ಅನ್ನುತ್ತಾ ಫೋಟೋವನ್ನು ತೆಗೆದು ಪಕ್ಕದಲ್ಲಿಡ್ತಾ ಹೇಳ್ತಾನೆ. ನಿದ್ರೆಯಲ್ಲಿದ್ದ ಸಾತ್ವಿಕ ತನ್ನ ತಂದೆ ಅಂದ್ಕೊಂಡ್ಲೋ ಅಥವಾ ಅಮರೇಂದ್ರ ವರ್ಮ ಅಂದ್ಕೊಂಡ್ಲೋ ಗೊತ್ತಿಲ್ಲ, ಆದರೆ ಆ ಭಯದಿಂದ ಬಂದು ಅವನನ್ನು ಗಟ್ಟಿಯಾಗಿ ಅಪ್ಕೊಂಡು ಮಲಗಿದ್ಲು. ಕಟ್ಕೊಂಡು ಹೆಂಡತಿ ಅದರಲ್ಲೂ ಹೀಗೆ ಇಟ್ಕೊಳ್ಳೋ ಅಷ್ಟರಲ್ಲಿ ಯಾವುದೇ ಹುಚ್ಚು ಆಲೋಚನೆಗಳು ಬರದಂತೆ ಅವಳನ್ನೇ ನೋಡ್ತಾ ಇದ್ದ. ಡ್ಯಾಡಿ ತೀರ್ ಹೋದ್ರು, ನಾನು ಒಂಟಿಯಾಗಿ ಉಳಿದೆ ಅಂತ ಹಂಬಲಿಸ್ತಾ ಇದ್ದಾಳೆ. ಪ್ಲೀಸ್ ಡ್ಯಾಡಿ, ನನಗೆ ಭಯ ಆಗ್ತಿದೆ, ಒಂದ್ಸಲ ಬನ್ನಿ ಅಂತ ಕಣ್ಣೀರು ಹಾಕ್ತಿದ್ರೆ ಅವಳನ್ನೇ ನೋಡ್ತಾ ಇದ್ದಾನೆ ಅಮರೇಂದ್ರ ವರ್ಮ. ಅವಳ ಹಣೆ ಮೇಲೆ ಮುತ್ತಿಡ್ತಾನೆ ಅಮರೇಂದ್ರ. ಇನ್ನು ಮಲಗು, ಭಯ ಇಲ್ಲ ಅಂತ ಹೇಳ್ತಿದ್ದಂತೆ ಏನಂದ್ಕೊಂಡ್ಲೋ ಗೊತ್ತಿಲ್ಲ, ಅವನನ್ನು ಅಷ್ಟೇ ಗಟ್ಟಿಯಾಗಿ ಹಿಡ್ಕೊಂಡು ತಂದೆಗಾಗಿ ಹಂಬಲಿಸೋದನ್ನು ನಿಲ್ಲಿಸಿ ಮೆಲ್ಲಗೆ ನಿದ್ರೆಗೆ ಜಾರಿಬಿಟ್ಲು. ಆಫೀಸ್ನಲ್ಲಿ ಕುರ್ಚಿ ಮೇಲೆ ಕೂತು ಕಣ್ಣು ಮುಚ್ಕೊಂಡಿದ್ದ ಅಮರೇಂದ್ರ ವರ್ಮನಿಗೆ ಇದೆಲ್ಲವೂ ನೆನಪಿಗೆ ಬರುತ್ತೆ. ನಿಜವಾಗಿ ಅವಳನ್ನು ತುಂಬ ಇಕ್ಕಟ್ಟಿಗೆ ಸಿಲುಕಿಸ್ತಿದ್ದೀನಾ ಅಂತ ಒಂದು ಸಲ ಅಂತ ಅನ್ನಿಸ್ತು ಅವನಿಗೆ. ಅವಳನ್ನು ಹಾಗ್ಬಿಟ್ರೆ ಕಷ್ಟ, ಕಂಟ್ರೋಲ್ನಲ್ಲಿ ಇಡಲೇಬೇಕು, ನಾನು ಹೇಳಿದಾಗ ಅವಳು ಕೇಳಲೇಬೇಕು ಅಂದ್ಕೊಳ್ತಾನೆ. ಅವಳಿಗೆ ನನ್ನ ಮೇಲೆ ಕೋಪ ಬಂದರೂ ಪರವಾಗಿಲ್ಲ, ಹೀಗೆ ಇರಬೇಕು ಅಂತ ಫಿಕ್ಸ್ ಆದ ಆತ. ಸಾತ್ವಿಕ ಇನ್ನೂ ಶ್ರುತಿ ಇಬ್ಬರು ಗಾರ್ಡನ್ನಲ್ಲಿ ಕುರ್ಚಿಗಳನ್ನ ಹಾಕೊಂಡು ಕೂತು ನಗ್ತಾ ಏನೇನೋ ಹರಟೆ ಹೊಡಿತಿದ್ದಾರೆ. ಮನೆಯಲ್ಲಿ ಇರಬೇಕಂದ್ರೆ ಬೋರ್ ಹೊಡಿತಿದೆ, ಹೊರಗಡೆ ಹೋಗಬೇಕಾ ಅಂತ ಯೋಚಿಸಿದ್ಲು. ಆದರೆ ಹೊರಗಡೆ ಹೋಗೋದಕ್ಕೆ ಚಾನ್ಸ್ ಇಲ್ಲ. ಅಮರೇಂದ್ರ ವರ್ಮ ನಿಜಕ್ಕೂ ಒಪ್ಪೋದೇ ಇಲ್ಲ. ಅಕ್ಕ, ನೀನು ಹೋಗೋದಕ್ಕೆ ಒಪ್ಪೋದಿಲ್ಲ, ಆದರೆ ನಾನು ಮಮ್ಮಿ ಡ್ಯಾಡಿ ಜೊತೆ ಹೋದರೆ ಏನಂತಾರೆ, ಇವತ್ತು ಮಾತ್ರ ನಾವು ಮೂವರು ಹೊರಗಡೆ ಹೋಗಲೇಬೇಕು ಅಂತ ಹೇಳ್ತಾಳೆ. ಮತ್ತು ನಾನು ಅಂತ ಬೇಸರದಿಂದ ಕೇಳಿದ್ಲು ಸಾತ್ವಿಕ. ಏನೋ ನಿಮ್ಮ ಗಂಡನನ್ನು ಕೇಳು ಅಂತ ಶ್ರುತಿ ಅಂತಿರುವಾಗಲೇ ಹೊರಗಿನಿಂದ ಬಂದ ಅಮರೇಂದ್ರ ವರ್ಮ ಮೆಲ್ಲಗೆ ಸಾತ್ವಿಕಾಳ ಹಿಂದಕ್ಕೆ ಬಂದ. ಭಯದಿಂದ ಎದ್ದು ನಿಲ್ಲಲು ಟ್ರೈ ಮಾಡಿದ್ಲು ಶ್ರುತಿ. ಕೂತ್ಕೊಳ್ಳುವಂತೆ ಸೈನ್ ಮಾಡ್ತಾನೆ ಅಮರೇಂದ್ರ ವರ್ಮ. ಏನು ಕೇಳೋದು ಅವನನ್ನು ಕೇಳಬೇಕಾದ ಅಗತ್ಯ ಇಲ್ಲ, ನಿಮ್ಮ ಜೊತೆ ನಾನು ಹೊರಗಡೆ ಬರ್ತೀನಿ, ಹಾಗೆ ಆಸ್ಟ್ರೇಲಿಯಾಕ್ಕೂ ಬರ್ತೀನಿ ಅಂತ ದೊಡ್ಡದಾಗಿ ಹೇಳಿದ್ಲು ಸಾತ್ವಿಕ. ಅವನ ಪರ್ಮಿಷನ್ ತಗೋಬೇಕಾದ ಅಗತ್ಯ ಇಲ್ಲ, ಆದರೂ ಅವನು ಯಾರು, ನಾನು ಯಾಕೆ ಅವನ ಪರ್ಮಿಷನ್ ತೊಗೋಬೇಕು ಅನ್ನುತ್ತಾ ಇಷ್ಟ ಬಂದ ಹಾಗೆ ಮಾತಾಡ್ತಿದ್ದಾಳೆ ಸಾತ್ವಿಕ. ಅಷ್ಟರಲ್ಲಿ ಅವಳನ್ನ ಮುಟ್ಟಿ ಮಾತಾಡಬೇಡ ಅಂತ ಶ್ರುತಿ ಹೇಳ್ತಿದ್ರು ಸಹ ಅವನು ಬೈಯೋದನ್ನು ಶುರು ಮಾಡಿ ಸಾತ್ವಿಕಾಳಿಗೆ ಅದು ಅರ್ಥನೇ ಆಗ್ತಿಲ್ಲ. ಎಲ್ಲಿಗೆ ಹೋಗ್ತಿದ್ದೀರಾ ಎಂಬ ಮಾತು ಕೇಳಿಸ್ತಿದ್ದಂತೆ ಒಂದೇ ಬಾರಿಗೆ ಮೇಲಕ್ಕೆ ಹಿಂದಕ್ಕೆ ತಿರುಗಿದ್ಲು ಸಾತ್ವಿಕ. ಅಂದರೆ ನಾನು ಬೈದಿದ್ದನ್ನೆಲ್ಲ ಕೇಳಿಸ್ಕೊಂಡ ಅನಿಸ್ತು. ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ, ನನಗೇನಾದರೂ ಹೆದರಿಕೆಯಾ, ನಾನಂತೂ ಅವನ್ನ ಲೆಕ್ಕಿಸೋದೇ ಇಲ್ಲ, ಅವನಿಗೆ ಹೆದರೋದೇ ಇಲ್ಲ ಅಂತ ಅಂದ್ಕೊಳ್ತಾಳೆ. ಟ್ರೈನರ್ ಕೊಟ್ಟ ಮೆನು ಪ್ರಕಾರ ಫುಡ್ ತೊಗೊಂಡಿದ್ಯಾ ಅಂತ ಕೇಳ್ತಾನೆ. ತೊಗೊಂಡಿದ್ದೀನಿ ಅಂತ ತಲೆ ಅಲ್ಲಾಡಿಸಿದ್ಲು. ಈ ನಡುವೆ ಸಾತ್ವಿಕಾಳ ಚಿಕ್ಕಪ್ಪ ಅಲ್ಲಿಗೆ ಬಂದು, ಅಣ್ಣನ ಕಾರ್ಯಕ್ರಮ ಶುರು ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೆ ಬೇಕಾದನ್ನೆಲ್ಲ ತರಬೇಕಾಗತ್ತೆ, ಒಂದ್ಸಲ ನೀವು ಪರ್ಮಿಷನ್ ಕೊಟ್ಟರೆ ಹೊರಗಡೆ ಹೋಗಿ ಬರ್ತೀವಿ ಅಂತ ಅಂತಾನೆ. ಅಗತ್ಯ ಇಲ್ಲ, ಅವೆಲ್ಲವೂ ಬಂದುಬಿಡುತ್ತವೆ, ನನ್ನ ಮಾವನಿಗೆ ಮಾಡಬೇಕಾದ್ದನ್ನೆಲ್ಲ ನಾನೇ ಮಾಡ್ತೀನಿ, ನೀವು ನನಗೆ ಹೇಳಬೇಕಾದ ಅಗತ್ಯ ಇಲ್ಲ ಅಂತಾನೆ ಅಮರೇಂದ್ರ ವರ್ಮ. ಅಂದರೆ ನಿಮಗೆ ತಿಳಿಯೋದಲ್ವಾ, ಹೋಗಿ ತರೋಣ ಅಂತ ಏನು ಅನ್ನಲು ಹೋಗ್ತಾ ಇದ್ದರೆ, ನನಗೆ ಎಲ್ಲ ಗೊತ್ತು, ಎಲ್ಲವನ್ನು ತರಿಸಿದ್ದೀನಿ, ಈಗಾಗಲೇ ಸ್ಟೋರ್ ರೂಮ್ನಲ್ಲಿ ಇರಿಸಿದ್ದೀನಿ, ಅಲ್ಲಿಗೆ ಹೋಗಿ ನೋಡಿ, ಏನಾದರೂ ಇಲ್ದಿದ್ರೆ ಹೇಳಿ ಕಳಿಸಿ ತರಿಸ್ಕೊಡ್ತೀನಿ, ನೀವು ಹೊರಗಡೆ ಹೋಗಬೇಕಾದ ಅಗತ್ಯ ಇಲ್ಲ ಅಂತ ಅಂತಾನೆ. ಆ ದಿನವೇ ನಾವು ಕೂಡ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ನಿಮ್ಮ ಮಗಳಿಗೆ ಜೊತೆಯಾಗಿ ಕೆಲವು ದಿನಗಳು ಇರಬಹುದಲ್ವೇ
ಅನ್ನುತ್ತಾ ಸಾತ್ವಿಕಾಳನ್ನು ನೋಡ್ತಿರ್ತಾನೆ ಅಮರೇಂದ್ರ ವರ್ಮ. ಎಲ್ಲೆಲ್ಲಿ ಕೆಲಸಗಳನ್ನ ಅಲ್ಲಲ್ಲೇ ಬಿಟ್ಟು ಬಂದಿದ್ದೀವಿ, ಈಗಾಗಲೇ 15 ದಿನ ಕಳೆದ ಹಾಗಿದೆ ಅಲ್ವೇ, ಹೇಗಾದರೂ ಇಲ್ಲಿ ಇರೋದನ್ನು ರೂಢಿಸ್ಕೊಳ್ಬೇಕಾದ ಹುಡುಗಿ ತಾನೇ, ಅವಳೇ ಇರ್ತಾಳೆ ಬಿಡಿ, ನಾವು ಹೊರಡ್ತೀವಿ ಅಂತ ಅಂತಾನೆ. ನಿಮ್ಮ ಅಣ್ಣನ ಕಾರ್ಯಕ್ರಮ ಮುಗಿದ ದಿನ ರಾತ್ರಿ ನಿಮ್ಮನ್ನು ಫ್ಲೈಟ್ ಹತ್ತಿಸ್ತೀನಿ ಅಂತಾನೆ ಅಮರೇಂದ್ರ ವರ್ಮ. ಇನ್ನು ಸಾತ್ವಿಕಾಳ ತಂದೆಯ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಸ್ತಿರ್ತಾನೆ ಅಮರೇಂದ್ರ ವರ್ಮ. ಶಾಸ್ತ್ರದ ಪ್ರಕಾರ ಪುರೋಹಿತರನ್ನ ಕರೆಸಿ ಎಲ್ಲವನ್ನ ಮಾಡಿಸ್ತಿದ್ದಾನೆ. ಸಾತ್ವಿಕ ಬೇಸರದಿಂದ ಕೂತಿದ್ದಾಳೆ. ಇವತ್ತು ಅವಳ ತಂದೆ ಕಾರ್ಯಕ್ರಮ ಇರೋದ್ರಿಂದಲೇ ಟ್ರೈನರ್ ಕೂಡ ಬರಬೇಡ ಅಂತ ಹೇಳಿದ್ದಾನೆ ಅಮರೇಂದ್ರ ವರ್ಮ. ಯಾಕಮ್ಮ ಬೇಸರದಿಂದಿದೆಯಾ ಅಂತ ಕೇಳ್ತಾಳೆ ಅವಳ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ. ಅಷ್ಟೇ ಅವಳ ಮಡಲಲ್ಲಿ ಮಲಗಿ ತನ್ನ ತಂದೆ ಫೋಟೋದ ಕಡೆ ನೋಡ್ತಾ ಅಳ್ತಿದ್ದಾಳೆ. ಅಮರೇಂದ್ರ ವರ್ಮ ಗಟ್ಟಿಯಾಗೇನು ಅನ್ನೋದಕ್ಕೆ ಬಾಯಿ ತೆಗಿತಾನೆ. ಅಷ್ಟರಲ್ಲೇ ದಾದಾ ಬಂದು ಏನು ಮಾತಾಡ್ದಂತೆ ತಡೆದ. ಇನ್ನು ಆ 2 ದಿನಗಳು ಮಾವನ ಕಾರ್ಯಕ್ರಮಗಳನ್ನೆಲ್ಲ ಪೂರ್ತಿ ಮಾಡಿದ ಅಮರೇಂದ್ರ ವರ್ಮ. ಸಾತ್ವಿಕಾಳಿಗೆ ಮಾತ್ರ 2 ದಿನಗಳು ಬ್ರೇಕ್ ಕೊಟ್ಟಿದ್ದ ಎಲ್ಲದಕ್ಕೂ. ಹಾಗಾಗಿ ತನಗೆ ಇಷ್ಟ ಬಂದದನ್ನೆಲ್ಲ ತಿಂತಿದ್ದಾಳೆ. ಆದರೆ ಅಮರೇಂದ್ರ ವರ್ಮ ಹೇಳಿದ್ದಕ್ಕಿದೆಲ್ಲ ನಡೀತಿದೆ ಅಂತ ಮಾತ್ರ ಅವಳು ಅಂದ್ಕೊಳ್ತಿಲ್ಲ. ನೋಡಪ್ಪ, ಇನ್ನು ಕಾರ್ಯಕ್ರಮ ಎಲ್ಲ ಮುಗಿದ್ವು, ನಾವು ಹೊರಡ್ತಿದ್ದೀವಿ ಅಂತಾರೆ ಸಾತ್ವಿಕಾಳ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ. ನಡೀರಿ, ಫ್ಲೈಟ್ ಹತ್ತಿಸ್ತೀನಿ, ಬೇಗ ರೆಡಿಯಾಗಿ ಸಮಯ ಆಗ್ತಿದೆ ಅಂತಾನೆ ಅಮರೇಂದ್ರ ವರ್ಮ. ನಾನು ಕೂಡ ಹೋಗ್ತೀನಿ ಅಂತ ಕೇಳಬೇಕು ಅಂದ್ಕೊಂಡ್ಲು ಸಾತ್ವಿಕ. ಏನು ಯೋಚಿಸ್ತಿದೀಯಾ ಅಂತಾನೆ ಅಮರೇಂದ್ರ ವರ್ಮ. ನಾನು ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಧೈರ್ಯ ಮಾಡಿ ಕೇಳೇ ಬಿಟ್ಲು ಸಾತ್ವಿಕ. ನಿನಗೂ ಕೂಡ ಟಿಕೆಟ್ ಬುಕ್ ಮಾಡಿಸಿದ್ದೀನಿ, ನೀನು ಹೋಗಬಹುದು ಅಂತಾನೆ ಅಮರೇಂದ್ರ ವರ್ಮ. ಆ ಮಾತಿಗೆ ಸಾತ್ವಿಕಳ ಜೊತೆ ಅಲ್ಲಿದ್ದ ದಾದಾ, ಚಿಕ್ಕಪ್ಪ, ಚಿಕ್ಕಮ್ಮ ಹಾಗೂ ಸೃಷ್ಟಿ ಕೂಡ ಆಶ್ಚರ್ಯದಿಂದ ನೋಡ್ತಾರೆ. ನಿಜವಾಗಿ ಹೋಗು ಅಂತಿದ್ದೀರಾ? ನಿಮಿಷಕ್ಕೊಂದು ಮಾತು ಬದಲಾಯಿಸೋ ಅಭ್ಯಾಸ ನನಗಿಲ್ಲ ಅನ್ನುತ್ತಾ ತಾನು ಹೊದಿದ್ದ ಟವೆಲನ್ನು ಸರಿಪಡಿಸ್ಕೊಳ್ತಾ ಒಳಗಡೆ ಹೋಗಿ ಅಲ್ಲಿ ತನಕ ಕೊಟ್ಟಿದ್ದು ಬಿಳಿ ಪಂಚೆ ಟವೆಲ್ ತೆಗೆದು ಬಟ್ಟೆ ಹಾಕ್ಕೊಳ್ತಿರ್ತಾನೆ. ನಾನು ಒಳಗಡೆ ಬರಬಹುದಾ ಅಂತ ಕೇಳಿದ್ಲು ಸಾತ್ವಿಕ. ನಿನ್ನ ಗಂಡನ ರೂಮಿಗೆ ಬರೋದಕ್ಕೆ ನೀನು ಪರ್ಮಿಷನ್ ತಗೋಬೇಕಾದ ಅಗತ್ಯ ಇಲ್ಲ ಅಂತಾನೆ ಅಮರೇಂದ್ರ ವರ್ಮ. ಥ್ಯಾಂಕ್ಸ್ ನನ್ನ ಆಸ್ಟ್ರೇಲಿಯಾ ಕಳಿಸ್ತಿರೋದಕ್ಕೆ ಅಂತ ಸಂತೋಷದಿಂದ ಹೇಳಿದ್ಲು. ಹೋಗು ಅಂತ ಸೈನ್ ಮಾಡ್ತಾನೆ. ನಿಜವಾಗಿ ತಡೆಯಲ್ಲ ತಾನೇ ಅಂತ ದೈನ್ಯವಾಗಿ ಕೇಳಿದ್ಲು. ನಾನು ದೈವದಂತೆ ಪೂಜಿಸೋ ಮಾವನವರಾದ ಹನುಮಂತರವ್ರ ಮೇಲೆ, ಅಂದರೆ ನಿಮ್ಮ ತಂದೆಯವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ, ನಿನ್ನನ್ನು ನಾನು ನಿಜಕ್ಕೂ ತಡೆಯಲ್ಲ, ನೀನು ಹೋಗಬಹುದು ಅಂತಾನೆ ಅಮರೇಂದ್ರ ವರ್ಮ. ಥ್ಯಾಂಕ್ ಯು ವೆರಿ ಮಚ್. ನಿಜಕ್ಕೂ ನೀನು ಒಪ್ಕೊಳ್ತೀಯಾ ಅಂತ ನಾನು ಅಂದ್ಕೊಂಡಿರಲೇ ಇಲ್ಲ. ನೀನು ಅಂದ್ಕೊಂಡಿದ್ದು ಯಾವುದು ಇಲ್ಲಿ ನಡೆಯೋದಿಲ್ಲ ಅಂತಾನೆ ಅಮರೇಂದ್ರ ವರ್ಮ. ಅಯ್ಯೋ, ನಾನು ಇಲ್ಲಿಂದ ಆಸ್ಟ್ರೇಲಿಯಾಕ್ಕೆ ಹೋಗ್ತಿದ್ದೀನಿ, ಅಲ್ಲಿ ತುಂಬ ಹಾಯಾಗಿ ಎಂಜಾಯ್ ಮಾಡಬಹುದು ಎಂಬ ಸಂತೋಷದಲ್ಲಿ ಬಂದು ಅಮರೇಂದ್ರ ವರ್ಮನನ್ನು ಹಗ್ ಮಾಡಿಕೊಂಡು ಥ್ಯಾಂಕ್ ಯು ಅಂತ ಹೇಳಿ ಗಬಗಬನೆ ಹೊರಟು ಹೋದ್ಲು. ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ಸೈಲೆಂಟಾಗಿ ರೆಡಿ ಆಗ್ತಾ ಇದ್ದಾನೆ. ಏನು, ನಿನ್ನ ಹೆಂಡತಿನ ಕಳಿಸ್ತಿದ್ಯಾ? ಅಷ್ಟೊಂದು ಅಸಹಾಯಕನಾಗ್ಬಿಟ್ಟಿಯಾ? ಹೆಂಡತಿಯನ್ನು ಕೂಡ ನೋಡ್ಕೊಳ್ಳೋದಕ್ಕಾಗದೆ ಅವನಿಗೆ ಹೆದರಿ ಅವಳನ್ನ ದೂರ ಕಳಿಸ್ತಿರೋದು ಯಾಕೆ ಅಂತ ಕೇಳ್ತಾನೆ ದಾದಾ. ನೀವೇ ತಾನೇ ಹೇಳಿದ್ರಿ ಅವಳನ್ನು ಪಂಜರದಲ್ಲಿ ಬಂಧಿಸ್ದೆ ಸ್ವತಂತ್ರವಾಗಿ ಬಿಡು ಅಂತ. ಇಲ್ಲೇ ಇದ್ದರೆ ಅವಳಿಗೆ ಸ್ವತಂತ್ರ ಇರೋದಿಲ್ಲ, ಹೆಂಡತಿಗೆ ಇಷ್ಟ ಬಂದ ಹಾಗಿರೋದಕ್ಕೆ ಹೇಳಿದ್ರಲ್ಲ, ಅದಕ್ಕೆ ಅವಳಿಗೆ ಇಷ್ಟವಾದ ಜಾಗ ಕಳಿಸ್ಕೊಡ್ತಿದ್ದೀನಿ, ನೀವು ಹೇಳಿದ ಕೆಲಸವನ್ನೇ ತಾನೇ ಮಾಡ್ತಾ ಇರೋದು ಅನ್ನುತ್ತಾ ಹೊರಗಡೆ ಹೋದ ಅಮರೇಂದ್ರ ವರ್ಮ. ಅಮರೇಂದ್ರ ವರ್ಮ ಹಾಗೆ ಹೋಗ್ತಿದ್ದಂತೆ ತಲೆ ಚುಚ್ಕೊಂಡಾದ. ಅಯ್ಯೋ, ನಾನು ಹೇಳಿದ್ದೀವನಿಗೆ ಹೀಗೆ ಅರ್ಥ ಆಯ್ತೇ ಅಂತ ಅಂದ್ಕೊಂಡ. ಚಿಕ್ಕಪ್ಪ, ಚಿಕ್ಕಮ್ಮ, ಶ್ರುತಿ, ನಾನು ಕೂಡ ಬರ್ತಿದ್ದೀನಿ ಆಸ್ಟ್ರೇಲಿಯಾಕ್ಕೆ, ಅಮರೇಂದ್ರ ವರ್ಮ ಒಪ್ಕೊಂಡಿದ್ದಾನೆ ಅನ್ನುತ್ತಾ ಒಳಗಡೆ ಓಡ್ ಬಂದ್ಲು ಸಾತ್ವಿಕ. ನಿಜವಾಗಿ ಒಪ್ಕೊಂಡಿದ್ದಾನಾ ಅಂತ ಅನುಮಾನದಿಂದ ನೋಡ್ತಾಳೆ ಶ್ರುತಿ. ಅವರಿಬ್ಬರು ಮಾತ್ರ ಹ್ಯಾಪಿಯಾಗಿ ಹಾಗಾದರೆ ಲಗೇಜನ್ನು ತುಂಬ್ಕೋ, ಇನ್ನು ಹೊರಡೋಣ ಅಂತ ಅಂತಾರೆ. ನಾನು ಯಾವಾಗಲೂ ಎಲ್ಲ ತುಂಬ್ಕೊಂಡಿದ್ದೀನಿ ಅನ್ನುತ್ತಾ ರಹಸ್ಯವಾಗಿ ಬಚ್ಚಿಟ್ಟಿದ್ದ ಪಾಸ್ಪೋರ್ಟ್, ವೀಸಾ ಇವೆಲ್ಲವನ್ನು ಹೊರಗೆ ತೆಗೆದು ತನ್ನ ಚಿಕ್ಕಪ್ಪನ ಬಳಿ ಬಂದು ಎಲ್ಲವನ್ನ ಸಿದ್ಧವಾಗಿಟ್ಲು. ಅಯ್ಯಯ್ಯೋ, ಈಗ ಸಾತ್ವಿಕಾಳನ್ನು ಹೇಗೆ ತಡೆಯೋದು ಅಂತ ದಾದ ತಲೆ ಚಚ್ಕೊಳ್ತಿದ್ದಾನೆ. ಸಾತ್ವಿಕಾಳಿಗೆ ಮಾತ್ರ ವಿಪರೀತ ಸಂತೋಷ ಆಗ್ತಿದೆ. ಅಮರೇಂದ್ರ ವರ್ಮನಿಂದ ದೂರ ಹೋಗ್ತಿದ್ದೀನಿ ಅಂತ ತುಂಬ ಸಂಭ್ರಮ ಪಡ್ತಿದ್ದಾಳೆ. ಅಷ್ಟೇ ಅಲ್ಲದೆ ಒಂದು ಸಲ ಅಮರೇಂದ್ರ ವರ್ಮನ ಕಡೆ ನೋಡಿದ್ಲು ಸಾತ್ವಿಕ. ಅವನು ಮಾಮೂಲಾಗಿ ಇದ್ದಾನೆ.
ನಾನು ಹೆಂಡ್ತಿ ತಾನೇ, ನಾನು ಹೋಗ್ತಿದ್ರೆ ಕನಿಷ್ಠ ಒಂದು ಸಣ್ಣ ಪ್ರತಿಕ್ರಿಯೆ ಕೂಡ ಇವನಿಗಿಲ್ವಲ್ಲ ಅಂದ್ಕೊಳ್ತಾ ನೋಡಿದ್ಲು. ಮತ್ತೆ ಟ್ರಾಫಿಕ್ ಇರುತ್ತೆ, ಹೊರಡೋಣವಾ ಅಂತಾನೆ ಅಮರೇಂದ್ರ ವರ್ಮ. ಹ್ಞೂ ಸರಿಯಪ್ಪ, ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಿದ್ರಿಂದ ಇಂಡಿಯಾದಿಂದ ಹೊರಡ್ತಿದ್ದೀವಿ, ಬಾಯ್. ದೊಡ್ಡಪ್ಪ ಇನ್ನು ಮತ್ತೆ ಇಲ್ಲಿಗೆ ಯಾವಾಗ ಬರ್ತೀವೋ, ನಿಜಕ್ಕೂ ಬರ್ತೀವೋ ಇಲ್ವೋ ಗೊತ್ತಿಲ್ಲ ಅನ್ನುತ್ತಾ ದೊಡ್ಡಪ್ಪನ ಫೋಟೋ ಬಳಿ ನಮಸ್ಕರಿಸಿ ಕಾರ್ ಹತ್ತೋದಕ್ಕೆ ಹೊರಗಡೆ ಹೋದ್ಲು ಶ್ರುತಿ. ಹಿಂದೆ ಅವರೆಲ್ಲರೂ ನಿಧಾನವಾಗಿ ಬರ್ತಿದ್ದಾರೆ. ಅಷ್ಟೇ ಕ್ಷಣಗಳಲ್ಲಿ ಒಂದು ವಾಹನ ಅತ್ಯಂತ ವೇಗವಾಗಿ ಬಂತು. ಅಲ್ಲಿಗೆ ಬರ್ತಿದ್ದಂತೆ ನಿಧಾನವಾಯ್ತಷ್ಟೇ. ಅದರಿಂದ ಒಬ್ಬ ವ್ಯಕ್ತಿ ಅಷ್ಟೇ ವೇಗವಾಗಿ ಬಂದು ಶ್ರುತಿಯನ್ನು ಹಿಡ್ಕೊಂಡು ಕಾರ್ ಹತ್ತದ. ಕಾರ್ ಇನ್ನೂ ವೇಗವಾಗಿ ಹೊರಟು ಹೋಗುತ್ತು. ಇದೆಲ್ಲವೂ ಕ್ಷಣಗಳಲ್ಲಿ ನಡೀತು. ಇವರೆಲ್ಲರೂ ರಿಯಾಕ್ಟ್ ಆಗೋ ಒಳಗೆ ನಡೆದು ಹೋಯಿತು. ಇವರೆಲ್ಲರೂ ರಿಯಾಕ್ಟ್ ಆಗೋ ಒಳಗೆ ಹಾಗೆ ಶ್ರುತಿ ಹಿಡ್ಕೊಂಡು ಹೋಗ್ಬಿಟ್ಟಿದ್ರಿಂದ ಅಮರೇಂದ್ರ ವರ್ಮ ಅತ್ಯಂತ ವೇಗವಾಗಿ ಬಂದ. ಅಷ್ಟರಲ್ಲಿ ಕಾರ್ ತುಂಬ ದೂರ ಹೋಗಿತ್ತು. ಕಾರ್ನೊಳಗಿಂದ ಒಂದು ಕೈ ಮಾತ್ರ ಬೆರಳು ತೋರಿಸ್ತು ಅಮರೇಂದ್ರ ವರ್ಮನಿಗೆ. ಹಾಗೆ ಬೆರಳು ತೋರಿಸ್ತಿದ್ದಂತೆ ಅವನಲ್ಲಿ ಆವೇಶ ಕಟ್ಟೆ ಹೊಡಿತು. ಫಾಲೋ ಮಾಡಿ ಅಂತ ಗಟ್ಟಿಯಾಗಿ ಕಿರ್ಚಿದ. ಅಷ್ಟರಲ್ಲಿ ಒಂದು ವಾಹನ ಫಾಲೋ ಮಾಡುತ್ತಾನೇ ಇತ್ತು. ಅಮ್ಮ ಶ್ರುತಿ ಅನ್ನುತ್ತಾ ಅವಳ ಚಿಕ್ಕಮ್ಮ ಚಿಕ್ಕಪ್ಪ ಅಳ್ತಾ ಇದ್ದಾರೆ. ಅಪ್ಪ ನಿಮಗೇನು ಜನಗಳಿವೆ ನಮ್ಗೆ ಗೊತ್ತಿಲ್ಲ, ಈಗ ನನ್ನ ಮಗಳ ಪರಿಸ್ಥಿತಿ ಏನು ಅಂತ ಭಯದಿಂದ ಕೇಳ್ತಾರೆ ಸಾತ್ವಿಕ. ಚಿಕ್ಕಪ್ಪ ನಮಗಿರೋದು ಒಂದೇ ಒಂದು ಮಗು, ನಿನಗೆ ಕೈ ಮುಗಿತೀನಿ ನನ್ನ ಮಗಳನ್ನು ಉಳಿಸಿ ಅಂತ ಸಾತ್ವಿಕ ಚಿಕ್ಕಮ್ಮ ಅಳ್ತಾ ಇದ್ದಾಳೆ. ಶ್ರುತಿ ಅನ್ನುತ್ತಾ ಸಾತ್ವಿಕ ಕೂಡ ಕಣ್ಣೀರು ಹಾಕ್ತಾ ಇದ್ದಾಳೆ. ನೀವೆಲ್ಲರೂ ದಾದಾ ಜೊತೆ ಏರ್ಪೋರ್ಟ್ ಹೋಗಿ ನಿಮ್ಮ ಮಗಳನ್ನು ಸುರಕ್ಷಿತವಾಗಿ ಅಲ್ಲಿ ಕರೆತರೋ ಜವಾಬ್ದಾರಿ ನನ್ನದು ಅಂತಾನೆ ಅಮರೇಂದ್ರ ವರ್ಮ. ಇಲ್ಲ ನಮ್ಮ ಮಗಳಿಲ್ಲದೆ ಹೇಗೆ ಅಂತ ಇದ್ರೆ ಹೇಳಿದ್ನಲ್ಲ, ದಾದಾ ಜೊತೆ ಏರ್ಪೋರ್ಟ್ಗೆ ಹೋಗಿ ನಿಮ್ಮ ಮಗಳನ್ನು ಕರ್ಕೊಬರೋ ಜವಾಬ್ದಾರಿ ನನ್ನದು ಅಂತ ಮತ್ತೆ ಗಟ್ಟಿಯಾಗಿ ಹೇಳ್ತಾನೆ ಅಧಿರಾಜ್ ವರ್ಮ. ಅವನು ಹೇಳೋಷ್ಟರಲ್ಲಿ ಇವರಿಬ್ಬರು ಹೆದರಿ ದಾದಾ ಹತ್ರ ಕಾರ್ನಲ್ಲಿ ಹತ್ತುತ್ತಾರೆ. ಸಾತ್ವಿಕ ಮಾತ್ರ ಆಸ್ಟ್ರೇಲಿಯಾಕ್ಕೆ ಹೋಗಬೇಕು ಅಂತ ರೆಡಿಯಾಗಿದ್ದಾಳೆ. ಅದರಿಂದ ಚಿಕ್ಕಪ್ಪನ ಜೊತೆ ಆ ಕಾರ್ ಹತ್ತದ ವೇಗವಾಗಿ ಬಂದು ಅಮರೇಂದ್ರ ವರ್ಮ ಇದ್ದ ಕಾರಿನ ಬಾಗಿಲು ತೆಗೆದು ಗಬಕ್ಕನ್ ಬಂದು ಕೂತ್ಲು. ಅಷ್ಟಲ್ಲಿ ಕಾರ್ ಸ್ಟಾರ್ಟ್ ಮಾಡಿದ್ರಿಂದ ಮುಂದೆ ನುಗ್ಗಿಸ್ತಾ ಅಮರೇಂದ್ರ ವರ್ಮನ ಕಡೆ ನೋಡಬೇಕಂದ್ರೆ ಸಾತ್ವಿಕಾಗಿ ಹೆದರಿಕೆ ಆಗ್ತಿದೆ. ಕನ್ನಡಿಯಲ್ಲಿ ಕಾಣ್ತಿದ್ದಾನಷ್ಟೇ. ಕಣ್ಣುಗಳನ್ನೆಲ್ಲ ಕೆಂಪಾಗಿ ಹೋಗಿವೆ. ಕುತ್ತಿಗೆ ಬಳಿ ನರಗಳು ಹೊರಗೆ ಕಾಣಿಸ್ತಿವೆ. ಅದು ಅಲ್ಲದೆ ದವಡೆ ಮೂಳೆ ಬಿಗಿಯಾಗಿವೆ. ಮೆಲ್ಲಗೆ ಅಮರೇಂದ್ರ ವರ್ಮನ ಕಡೆ ತಲೆ ತಿರುಗಿಸಿ ನೋಡಿದ್ಲು. ಅಮರೇಂದ್ರ ವರ್ಮ ಕೂಡ ಅವಳ ಕಡೆ ನೋಡಿ ಏನು ಮಾತಾಡದೆ ಡ್ರೈವಿಂಗ್ ಮೇಲೆ ಗಮನ ಹರಿಸ್ತಾನೆ. ದಿಲೀಪ್ ಫೋನ್ ಕರೆ ಬಂತು. ಅಲ್ಲಿ ಶ್ರುತಿಯನ್ನು ಕಾರ್ನಲ್ಲಿ ಕೂರಿಸಿ ಗಟ್ಟಿಯಾಗಿ ಇಟ್ಕೊಂಡಿದ್ರೆ ಅವಳು ಮಾತ್ರ ಹೊಡಿತಿದ್ದಾಳೆ. ಬಿಡಿ ನನ್ನ ಬಿಡಿ, ಯಾರು ನೀವು ಅಂತ ಕೂಗಾಡ್ತಿದ್ದಾಳೆ. ಅಷ್ಟೇ ಒಂದೇ ಒಂದು ಕೆನ್ನೆಗೆ ಪೆಟ್ಟು ಕೊಟ್ಟ ದಿಲೀಪ್. ಅಷ್ಟೇ ಬಾಗಿಲಿಗೆ ಅಂಟ್ಕೊಂಡು ಬಿಟ್ಲು ಶ್ರುತಿ. ಹೆರ್ದರ್ತಾ ಅವನ ಕಡೆ ನೋಡ್ತಾ ಇದ್ದಾಳೆ. ತಕ್ಷಣವೇ ಅಮರೇಂದ್ರ ವರ್ಮನಿಗೆ ಫೋನ್ ಮಾಡ್ತಾನೆ ದಿಲೀಪ್. ತಕ್ಷಣ ಫೋನ್ ಕಾಲ್ ರಿಸೀವ್ ಮಾಡಿ ಅವಳನ್ನ ಕರ್ಕೊಂಡು ಹೋದೆ ಅಂತ ಆವೇಶದಿಂದ ಕೇಳ್ತಾನೆ ಅಮರೇಂದ್ರ ವರ್ಮ. ನೀನು ತುಂಬ ಸ್ಮಾರ್ಟ್ ಅಮರೇಂದ್ರ ವರ್ಮ, ನಾನೇ ಕರ್ಕೊಂಡು ಹೋಗಿದ್ದು ಅಂತ ಬಲೆ ಈಸಿಯಾಗಿ ಪತ್ತೆ ಹಚ್ಬಿಟ್ಟಿದ್ಯಲ್ಲಪ್ಪ ಅಂತಾರೆ ದಿಲೀಪ್. ಅದು ನನಗೆ ಗೊತ್ತು, ಮರ್ಯಾದೆಯಿಂದ ಆ ಹುಡುಗಿಯನ್ನು ಬಿಟ್ಟುಬಿಡು ಅಂತ ಕಿರ್ಚಾಡ್ದ ಅಮರೇಂದ್ರ ವರ್ಮ. ಕಿರ್ಚಾಟಕ್ಕೆಯಲ್ಲಿ ಸಾತ್ವಿಕ ಬೆದರ್ ಹೋಗ್ತಿದ್ದಾಳೆ. ನೋಡಲು ಚೆನ್ನಾಗಿದ್ದಾಳೆ, ಇನ್ನು ಸಣ್ಣ ಹುಡುಗಿ ಆಗಿದ್ದಾಳೆ ಅಂತ ವಿಕೃತವಾಗಿ ನಗ್ತಿದ್ರೆ ಕೋಪದಿಂದ ಅದನ್ನು ಕೇಳ್ತಾ ಕಣ್ಣು ಮುಚ್ಚಿಕೊಂಡ ಅಮರೇಂದ್ರ ವರ್ಮ ಅಷ್ಟೇ ತಕ್ಷಣ ಕಣ್ಬಿಟ್ಟು ಇನ್ನೂ ವೇಗವಾಗಿ ಡ್ರೈವ್ ಮಾಡ್ತಿದ್ದಾನೆ. ಸಾತ್ವಿಕ ಸೀಟ್ ಬೆಲ್ಟ್ ಹಾಕ್ಕೊಂಡಿದ್ರು ಸಹ ಇತ್ತ ತೂರಾಡ್ತಿದ್ದಾಳೆ. ಅಷ್ಟು ವೇಗವಾಗಿ ಹೋಗ್ತಿರೋ ಬರದಲ್ಲಿ. ನೀನು ನಿಜವಾಗಿಯೂ ಗಂಡಸಾಗಿದ್ರೆ, ಅಮರೇಂದ್ರ ವರ್ಮ ಎಂಬ ಹೆಸರಿಗೆ ನೀನು ಸಾರ್ಥಕ ಆಗಬೇಕಿದ್ರೆ ಈ ಹುಡುಗಿಯನ್ನು ಕರ್ಕೊಂಡು ಹೋಗು ಅಂತಾನೆ ದಿಲೀಪ್. ಇಲ್ಲ ನನ್ನ ಕೈಯಿಂದ ಆಗಲ್ಲ ಅಂತ ಕೈ ಎತ್ತಿಬಿಟ್ಟಿಯೇ ಹೇಳು, ಅವಳನ್ನ ನಾನೇ ಮದುವೆ ಆಗಿಬಿಡ್ತೀನಿ. ಶಟಾಪ್ ಅಂತ ಗಟ್ಟಿ ಹಾಕಿಸ್ತಾನೆ ಅಮರೇಂದ್ರ ವರ್ಮ. ಯಾರೋ ತಂಗಿಯನ್ನು ಅಪಹರಣ ಮಾಡಿದ್ದಾರೆ ಅಂತ ಬೇಕಂತಾನೆ ಅಮರೇಂದ್ರ ವರ್ಮನ್ ಹೆದರಿಸ್ತಿದ್ದಾರೆ ಅಂತ ಅವನ ಮಾತುಗಳನ್ನ ಅರ್ಥ ಮಾಡಿಕೊಂಡು ಸಾತ್ವಿಕ ಪಾಪ ಶ್ರುತಿ ಅಂತ ಅವಳ ಬಗ್ಗೆ ಯೋಚಿಸ್ತಿದ್ದಾಳೆ ಸಾತ್ವಿಕ. ಓಕೆ, ನಾವೊಂದು ಡೀಲ್ ಮಾಡೋಣ. ಕರೆಕ್ಟಾಗಿ 10 ನಿಮಿಷದಲ್ಲಿ ನಾನಿರೋ ಜಾಗ ಪತ್ತೆ ಹಚ್ಚಿ ಬಂದುಬಿಡು. ಆ ಹುಡುಗಿಯನ್ನು ಕರ್ಕೊಂಡು ಹೋಗು. 11 ನಿಮಿಷ ಆಯಿತು ಅಂದರೆ ಇನ್ನು ಆ ಹುಡುಗಿ ಬಗ್ಗೆ ನೀನು ಮರೆತು ಬಿಡಬಹುದು ಅಂತಾನೆ ದಿಲೀಪ್. ಓಕೆ ಬಾಯ್ ಅನ್ನುತ್ತಾ ಫೋನ್ ತಕ್ಷಣ ಸ್ವಿಚ್ ಆಫ್ ಮಾಡ್ದ ದಿಲೀಪ್. ಫೋನ್ ಟ್ರ್ಯಾಪ್ ಮಾಡಲು ಕೂಡ ಅವಕಾಶ ಇಲ್ಲದಂತೆ ಸ್ವಿಚ್ ಆಫ್ ಆಯಿತು.
ಒಂದು ಜಾಗಕ್ಕೆ ಹೋಗುವಷ್ಟು 4 ರಸ್ತೆಗಳ ಮಧ್ಯದಲ್ಲಿ ವಾಹನ ನಿಂತಿತು. ಎತ್ತ ಹೋಗ್ಬೇಕಂತ ತಿಳಿದೆ ಗೊಂದಲದಿಂದ ನೋಡ್ತಿದ್ದಾನೆ ಅಮರೇಂದ್ರ ವರ್ಮ. ಪಾಪ ಶ್ರುತಿ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಮೆಂಬರ್ಶಿಪ್ ತಗೊಳ್ಳಿ.